ಬನ್ನಿ ಇಬ್ರು ಹೋಗಿ ನೋಡ್ಕೊಂಡು ಬರೋಣ. ಸರಿ ಮ್ಯಾಮ್. ನಾ ಮುದುಕಿಯಾದರೆ ನಂತೆ ಇನ್ನೋ ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ. ನನ್ನ ಮಗ ಹೊರಗೆ ಬಂದಾನೆ, ಕನ್ಯೆ ನೋಡು ಅಂತಾನೆ, ಮದುವೆ ಮಾಡು ಅಂತಾನೆ, ನಾಳಿನ 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 ಸೊಸೆ ತರಾಕಿ, ನಾಳಿನ 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 ಸೊಸೆ ತರಾಕಿ. ಅಮ್ಮ ಅಯ್ಯೋ ಭಿಕ್ಷೆ ಹೋಗಲ್ಲ, ಅಯ್ಯೋ ಭಿಕ್ಷೆ ಹೋಗಪ್ಪ ಮುಂದಕ್ಕೆ ಬಂದ್ಬಿಟ್ಟು ನಾನು ಭಿಕ್ಷೆ ಕಲ್ತಾಡ್ತಾಗೆ. ಅಮ್ಮ ನಾನಮ್ಮ ನಿನ್ ಮಗ ನೋಡಿಲಿ ಮದ್ವೆ ಮಾಡ್ಕೊ ಬಂದಿದ್ದೀನಿ. ಅಯ್ಯೋ 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 ಏನೋ ಮಾಡ್ಕೊಂಡು ಬಂದ್ಬಿಟ್ಟೆ, ನನ್ ಕೊಂಪೆನೆಲ್ಲ ಬುಸ್ಬಿಟ್ಟಲ್ಲ, ನನ್ ವೆದೆನ ಯಾರಿಗೋ ಹೇಳಿ ಲಕ್ಷ ಲಕ್ಷ ವರದಕ್ಷಿಣೆ ಕೊಡೋರಿದ್ರಲ್ಲ ಈ ಮೂತಿಗೆ, ಈ ಸುಪ್ನಾತಿನೇ ಬೇಕಾಗಿತ್ತು ನಮ್ಮ ಮದ್ವೆ ಮಾಡ್ಕೊಳಕ್ಕೆ. ಏನ್ರಿ ನಿಮ್ಮಮ್ಮ ಹಿಂಗ್ ಮಾತಾಡ್ತಾರೆ? ಸುಮ್ನಿರೆ, ನಾನು ಇದ್ದೀನಿ ತಾನೇ, ನಾನೆಲ್ಲ ನೋಡ್ಕೋತೀನಿ. ನೀನೇನೋ ಹೇಳೋದು, ನೀನೇನೋ ಮಾಡೋದು, ನಾನು ಹೇಳ್ತೀನಿ ಅಲ್ಲಿ ಕೆಲ್ಸ್ಕೋಬೇಕಷ್ಟೇ. ಅಮ್ಮ ವರದಕ್ಷಿಣೆ ತಗೊಳ್ಳೋದು ತುಂಬಾ ಮಹಾ ಅಪರಾಧ, ಗೊತ್ತಾದ್ರೆ ನಮ್ಮಿಬ್ರನ್ನ ಜೈಲ್ಗೆ ಹಾಕ್ತಾರಷ್ಟೇ. ಯವ್ವಿ ಯವ್ವಿ ಯವ್ವಿ, ನನ್ಗೆ ಕಾನೂನು ಹೇಳ್ಕೊಂಡು ಬಂದ್ಬಿಟ್ಟ ನೋಡೆ. ನಿನ್ ಮನೇಲಿ ಹೆಂಗಿರ್ತೀಯ ನಂಗೆ ಗೊತ್ತಿಲ್ಲ, ಅದೇ ನನ್ ಮನೆ ಇರ್ಬೇಕಾದ್ರೆ ಕೆಲವು ರೂಲ್ಸ್ ಇರ್ತವೆ, ಅದನ್ನ ನೀನು ಪಾಲಿಸ್ಲೇಬೇಕು. ನನ್ ಮನೆಗೆ ನಾನೇ ಯಜಮಾನಿ, ನಾನೇ ರಾಣಿ. ನಾನು ಮಲಗಿದ್ಮೇಲೆ ನೀನ್ ಬರ್ಬೇಕು, ನಾನೇ ತೊಳಗಿದ್ದ ಮುಂಚೆ ನಿನ್ನೆದಿರ್ಬೇಕು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿರ್ಬೇಕು. ನಾನು ಬೆಳಿಗ್ಗೆ ಜಿಮ್ಗೆ ಹೋಗ್ತೀನಿ, ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡ್ಕೊಡ್ಬೇಕು, 2 ಥರ ಅಡುಗೆ ಮಾಡ್ಕೊಡ್ಬೇಕು. ಅರ್ಥ ಆಯ್ತಾರೆ ಡಿಂಗರ್ ಬಿಲ್ಲಿ ಸೊಸೆ? ನಾನು ಪಟಾಕಿ ಅತ್ತೆ ಕಣೆ, ಪಟಾಕಿ ಅತ್ತೆ. ನೀವು ಹೌದಾ ಅತ್ತೆ? ನೀವು ಪಟಾಕಿ ಅತ್ತೆ ಇದ್ರೆ ನಾ ಚಟಾಕಿ ಸೊಸೆ ಅತ್ತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ. ನೀನು ಹೋಗಪ್ಪ ಮಲ್ಕೋಗಪ್ಪ, ನನ್ಕಂತ ಬಂಗಾರ ಹೋಗಪ್ಪ ಮಲ್ಕೋಗಪ್ಪ. ಸರಿ ಅಮ್ಮ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಇನ್ನಲ್ಗೆ ಮಲ್ಕೊಳಕ್ಕೆ ಅಲ್ಲ ಕಡೆ, ಕೋಳಿ 4 ಗಂಟೆಗೆ ಎದ್ದೇಳುತ್ತೆ, ನಾನು 5 ಗಂಟೆಗೆ ಎದ್ದಿದ್ದೀನಿ. ಪೇಪರ್ ಹಾಕೋನು, ಹಾಲು ಹಾಕೋನು, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರೆ 7 ಗಂಟೆ ಅದು ಬಿಸ್ಕೊಂಡಿದ್ಯಲ್ಲ ನೀನ್ ಒಂದೆಣ್ಣ. ಅಲ್ಲ ಅತ್ತೆ, ಅವ್ರು ಹೋಗೋದು ಆಫೀಸ್ಗೆ 10 ಗಂಟೆಗಲ್ವಾ, ನಾನು 6 ಗಂಟೆಗೆ ಎದ್ದು ಏನ್ ಮಾಡ್ಲಿ? 9 ಗಂಟೆಗೆ ಎದ್ರೆ ಸಾಲ್ದಾ? ಒಂದೆಣ್ಣ ಗೀತ ಎಲ್ಲ ಮಾತಾಡ್ತಿಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ನೀನು 5 ಗಂಟೆಗೆ ಎದ್ದು ಸ್ನಾನ ಮಾಡಿ, ತುಳಸಿ ಪೂಜೆ ಮಾಡಿ, ಮನೆ ಮುಂದೆ ಸಗಣಿ ಸಾಸ್ತ್ರೆ ಲಕ್ಷ್ಮಿ ಮನೆಗೆ ಬರ್ತಾಳೆ. ಅದೇನು ಹೇಳ್ಕೊಟ್ಟ ಮನೇಲಿ ತಾಳು, ನನ್ನ ಮಗಳು ಫೋನ್ ಮಾಡ್ತಾಳೆ, ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಸರಿ ಹೋಗೋ. ಹಲೋ ಮುಚ್ಚಿ ಮಗಳು, ಯಾಕೆ ಮಾಡ್ತೀನಿ? ಏನಾಯ್ತು? ನಾನು 8 ಗಂಟೆಗೆ ಎದ್ದಿದ್ಕೆ ಮತ್ತೆ ಬೈದ್ ಬಿಟ್ಲು ಮಮ್ಮಿ. ಏನು 8 ಗಂಟೆಗೆ ಎದ್ಬಿಟ್ಟು ಅವ್ಳ ಮಗನಿಗೆ ಮಗ್ಲಾಸಿ ಮಾಡ್ಬೇಕಂತ? ಗಂಡ ಆಫೀಸ್ಗೆ 10 ಗಂಟೆಗೆ, 10 ಗಂಟೆಗೆ ತಾನೆ 8 ಗಂಟೆಗೆ ಎದ್ರೆ ಸಾಲಂತ. ಸರಿ ಮಮ್ಮಿ. ಅಯ್ಯೋ ಅಯ್ಯೋ ನನ್ನ ಸೊಸೆ ನೋಡ್ಲಪ್ಪ. ಸರಿ 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 ಬುಜ್ಜಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾಡ್ತೀನಿ. ಸರಿ ಮಮ್ಮಿ, ಬಾಯ್. ಫೋನ್ ಎತ್ತಿದ್ರೆ ಮೈಗೆ ಹತ್ತುತ್ತಾನೆ, ಕೈಯಲ್ಲಿ ತಿನ್ಬೇಕು ಊಟನ. ಸರಿ ಅತ್ತೆ. ಕೆಳಗಡೆ ಕುತ್ಕೊಂಡು ಊಟ ಮಾಡ್ಬೇಕು. ನಿಂಗೆ ವಯಸ್ಸಾಗಿದ್ದೇನೆ, ಮಂಡಿ ನೋವ್ವ? ಸರಿ ಅತ್ತೆ. ಅಪ್ಪ ಜಾಗ ಸಿಕ್ತಪ್ಪ. ಯೋವಿ ಯೋವಿ ಯೋವಿ, ಇದೇನೆ 3 ಬೆಳ್ಳತ್ತಿದ್ದೆ, ಇದೇನ ಅರ್ಶಿನ ಕುಂಕುಮನ 5 ಬೆಳ್ಳು ಸೇರ್ಸ್ಕೊಂಡು ತಿನ್ನು. ಅಯ್ಯೋ ದೇವ್ರೆ, ನಂಗೆ ಊಟನೇ ಬೇಡಪ್ಪ. ಯಾಕತ್ತೆ ಗಂಜಿ ಕುಡಿತಿದ್ದೀರ? ಅನ್ನ ಸಾರು ಮಾಡಿದ್ನಲ್ಲ, ಹಪ್ಳ ಕರ್ತಿದ್ನಲ್ಲ. ಅಯ್ಯೋ ನನ್ ಜೀರ್ಣ ಆಗಲ್ಲ ಕಣೆ. ಸರಿ ಅತ್ತೆ, ನಿಮ್ಮಿಷ್ಟ. ಅಯ್ಯೋ ಆಫೀಸಲ್ಲಿ ತುಂಬಾ ಕೆಲಸ ಇತ್ತಮ್ಮ. ಅಮ್ಮ ಯಾಕಮ್ಮ ಗಂಜಿ ಕುಡಿತಾ ಇದ್ಯಾ? ಅಯ್ಯೋ ನಂಗೆ 6 ರೂಪಾಯಿ ಅಡುಗೆ ಮಾಡ್ಕೊಡೋರು, ಅದಕ್ಕೆ ಗಂಜಿ ಕುಡಿತಾ ಇದ್ದೀನಿ. ಆಮೇಲೆ ಒಂದು ಮೂಲೆಯಲ್ಲಿ ಮಲ್ಕೊಂಡಿರ್ತೀನಿ. ತಡಿ ಹುಡುಗ ಮಾಡ್ತೀನಿ. ಏ ಬಾರಿ ಇಲ್ಲಿ ಹಚ್ಕಳೆ. ಏನಾಯ್ತು ರೀ? ನೆನ್ಪೋಗ್ರ ಅಮ್ಮ ಗಂಜಿ ಕೊಟ್ಟಿದ್ಯಲ್ಲ, ಅನ್ನ ಸಾಂಬಾರು ಹಾಕೊಡ್ಬೇಕು ತಾನೆ. ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂಡೇನಾದ್ರು ಹಾಕ್ಯಾ? ನಿಮ್ಮ ಅಪ್ಪನ ಮನೆ ಗಂಟೆನ ಸೌದಾಗುತ್ತಾ? ಮಾತು ಸ್ವಲ್ಪ ಕೇಳ್ರಿ. ಮಾತೇನೆ ಕೇಳೋದು? ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಬಿಡಿ.
ಅತ್ತೆ ರಸಂ ಗುಳ್ಳಿ ಹಾಕ್ಬೇಕಾ ಏನ್ ಹಾಕ್ಬೇಕು? ಇಲ್ಲ ಅಮ್ಮ, ಒಂದ್ ಬಾಟಲ್ ಫಿನಾಯ್ಲ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಶ್ರೀಮಂತ ಪಾದಕ್ಕೆ ಕಳ್ಸ್ಬಿಡು. ಅತ್ತೆ ನಾನು ಕೇಳಿದ ರಸಂ ಗುಳ್ಳಿ ಹಾಕ್ಬೇಕಾ ಅಂತ. ನಾನೇನ್ ಅಡ್ಗೆ ಸ್ಕೂಲ್ ಇಟ್ಕೊಂಡಿದ್ದೀನ? ನಿನ್ ಮನೆ ಕಲ್ಕೊಂಡ್ಬರ್ಬೇಕಿತ್ತು ತಾನೆ? ನಿನ್ ಮನೇಲೆ ಕಲ್ಕೊಂಡ್ಬರ್ಬೇಕಿತ್ತು ತಾನೆ? ಗಂಡನ ಹತ್ರ ಅತ್ತೆ ಬಗ್ಗೆ ಹೆಂಗ್ ಚಾಡಿ ಹೇಳೋದು, ಗಂಡನ ಹೇಗ್ ಬುಟ್ಟಿ ಹಾಕೊಳ್ಳೋದು ಅವೆಲ್ಲ ಕಲ್ಕೊಂಡ್ ಬಂದಿದ್ಯಾ? ಅಡ್ಗೆ ಕಲ್ಕೊಂಡ್ ಬರಕ್ಕಾಗಲ್ವಾ? ಅದೇನೋ ಆಯ್ತಲ್ಲ, ಗಾದೆ ಇದ್ದಿದ್ದಂಗೆ ಮತ್ತೆ ಏನೋ ಗೊತ್ತಾಗಾಯ್ತಂತೆ. ಮಮ್ಮಿ ಮಮ್ಮಿ ಏನಾಯ್ತು? ಯಾಕೆ ಅಂತಿದ್ಯಾ ಮತ್ತೆ? ನಂಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ನಮ್ಮ ಅತ್ತೆ ಬೈದ್ ಬಿಟ್ಲು ಮಮ್ಮಿ. ಅಡ್ಗೆ ಮಾಡಕ್ ಬಂದಿಲ್ಲ ಅಂತ ನಿಮ್ಮತ್ತೆ ಬೈದ್ ಬಿಟ್ರ? ಏನೇ ಬಂದಿರೋದು ಮತ್ತೆ ದೊಡ್ಡ ರೋಗ? ನಮ್ಮ ಮನೇಲಿ ರಾಣಿ ತರ ಸಾಕಿದೀವಿ ನಿನ್ನ. ಅಡ್ಗೆ ಮನೆ ಯಾವ ಕಡೆಯಿಂದ ಗೊತ್ತಿಲ್ಲ ಅಂತ ಹೇಳ್ಬಾರ್ದಿದ್ದೇನೆ ನಿಮ್ಮತ್ತೆಗೆ. ಸರಿ ಮಮ್ಮಿ. ಪಾಪ ನೀನು ಇನ್ನೂ ಅಡ್ಗೆ ಕಲ್ತ್ಕೊಂತಿದ್ಯಾ, ಹೇಳ್ಕೊಡ್ಬೇಕು ತಾನೆ ನಿಮ್ಮತ್ತೆ ಪಿಂಡ. ಚಾನ್ಸ್ ಸಿಕ್ಕದೆ ಸೌಟ್ ತಗೊಂಡು ಮಕ್ಕಕ್ಕೆ ಹಾಕ್ಬಿಡು. ಅಷ್ಟು ಮಾಡು, ಮುಂದಕ್ಕೆ ನೋಡೋಣ. ಸರಿ ಮಮ್ಮಿ, ಬಾಯ್. ಬಾಯ್ ಮಗಳೇ, ಬಾಯ್. ಎಲ್ಲ ತಾಲಿ ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಂತ ತೆಗೆದ್ಬಿಟ್ಟಂತೆ. ಇದೊಂದು ಡ್ರೆಸ್ ಬೇರೆ ಗಾಡಿ ಓಡ್ಸಕ್ ಹಾಕಿದ್ಯಾ? ಎಲ್ಲ ಹಣೆಗೆ ಬಿದ್ದಿ ದಾರಲ್ಲಿ ಮೈಪಾಡ್ತಾನ. ಸರಿ ಸಮಾಧಾನ ಅತ್ತೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ರೀ. ಅಲೋ ಬುದ್ಧಿ ಮಗಳಿಗೆ ಯಾಕೆ ಮಾಡ್ತಿದ್ದೆ? ಮತ್ತೆ ಏನಾಯ್ತು? ನಾನು ಮಿಡ್ಡಿ ಹಾಕೊಂಡಿದ್ನ ಮತ್ತೆ ಬೈದ್ ಬಿಟ್ಲು ಮಮ್ಮಿ. ಅಲೋ ಮಿಡ್ಡಿನಾದ್ರೂ ಹಾಕೊಂಡಿರಿ, ಚಡ್ಡಿನಾದ್ರೂ ಹಾಕೊಂಡಿರಿ. ನೀವ್ಯಾರು ಅಂತ ಕೇಳಿದ್ರಿ ಮತ್ತೇನಾ? ನನ್ನ ಇಷ್ಟ, ನನ್ನ ಬಟ್ಟೆ. ನೀವ್ಯಾರು ಅಂತ ಕೇಳಿದ್ರಿ ಮತ್ತೇನಾ? ಸರಿ ಮಮ್ಮಿ. ಸರಿ, ಅಷ್ಟು ಮಾಡೋ, ಮುಂದಕ್ಕೆ ನೋಡೋಣ. ಸರಿ ಮಮ್ಮಿ, ಬಾಯ್. ಬಾಯ್ ಮಗಳೇ. ಏನಾಯ್ತು ಅಂತೆ? ನಂಗೆ ಸರ್ಕಾರದಿಂದ 2,000 ಬಂದೈತೆ. ಬ್ಯಾಂಕ್ ಹೋಗಿ ಡ್ರಾ ಮಾಡ್ಕೊಂಡು ಬರ್ತೀನಿ. ಮನೆ ಕಡೆ ಜವಾಬ್ದಾರಿ ಇಲ್ಲೇ ಟಿಂಗರ್ ಪಿಲ್ ಅವತಾರಗಳೆಲ್ಲ ಆಡಕ್ ಹೋಗ್ಬೇಡ, ಸರಿನಾ? ಸರಿ ಅಂತೆ. ಬಾಯ್. ಅಮ್ಮ 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 ನೋವು. ಅಮ್ಮ ನೋವು. ಬಿಟ್ಟು ಫಸ್ಟ್ ಪೇಷಂಟ್ ನೋಡೋಣ ಬಾ. ಹಲೋ, ಮಿಸ್ಟರ್ ಚರಿತ್ ಅವರ? ಸರ್, ನಿಮ್ಮ ತಾಯಿಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ. ಏನಾಯ್ತು ರೀ? ಅಮ್ಮಂಗೆ ಆಕ್ಸಿಡೆಂಟ್ ಆಯ್ತಂತೆ, ಬಾರೆ ಬೇಗ. ಅಮ್ಮ, ಅಯ್ಯೋ ನೀವ್ಯಾರು? ನಾನು ಇವ್ರ ಮಗ, ಸೊಸೆ. ನಥಿಂಗ್ ಟು ವರಿ, ಬ್ಯಾಕ್ ಬೋನ್ ಫ್ರ್ಯಾಕ್ಚರ್ ಆಗಿದೆ. 3 ಮಂತ್ ಬೆಡ್ ರೆಸ್ಟ್ ತಗೊಳ್ಬೇಕು, ಆಮೇಲೆ ಸರಿ ಹೋಗುತ್ತೆ. ಮನೆ ಕರ್ಕೊಂಡು ಹೋಗ್ತೀರಾ, ಹಾಸ್ಪಿಟ್ಲಲ್ಲಿ ಇರಿಸ್ತೀರಾ? ಮನೆ ಕರ್ಕೊಂಡು ಹೋಗ್ತೀವಿ ಡಾಕ್ಟ್ರೇ. ಹಲೋ ಬುಜ್ಜಿ ಮಗಳೇ. ಹೆಲೋ, ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಕಣೆ. ಏನು ಹೇಳ್ತಿದ್ದೀರ ಮಮ್ಮಿ? ನನಗೆ ಬೆನ್ಮೂಳೆ ಮುರಿದೋಗಿದೆ, 3 ತಿಂಗಳು ಬೆಡ್ ರೆಸ್ಟ್ ಮಾಡ್ಬೇಕಂತೆ. ಹೌದಾ ಮಮ್ಮಿ? ಬರ್ತೀಯ ಮಗಳೇ ನೋಡ್ಕೊಳ್ಳೋಕೆ? ಇಲ್ಲ ಮಮ್ಮಿ, ಇಲ್ಲಿ ಅತ್ತೆಗೆ ಹುಷಾರಿಲ್ಲ, ನೋಡ್ಕೊಬೇಕಲ್ಲ, ಬರೋಕ್ಕಾಗಲ್ಲ ಅತ್ತೆ. ಕ್ರೇಶ್ ಬಾಯ್. ಮಗಳೇ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರತ್ತೆ? ನಾನು ಇದೀನಲ್ಲ ನಿಮ್ಮ ಸೊಸೆ, ನಾನು ನೋಡ್ಕೊಂತೀನಿ. ಬನ್ನಿ. ಇಲ್ಲೋಡೆ, ಅಮ್ಮನ ಚೆನ್ನಾಗಿ ನೋಡ್ಕೊಯ್ತಾ. ನನಗೆ 3 ತಿಂಗಳು ಚೆನ್ನೈಯಲ್ಲಿ ಟ್ರೈನಿಂಗ್ ಇದೆ ಆಯ್ತಾ? ಸರಿ ಬಾಯ್.
ಸರಿ ರೀ. ಹೋಗಿ ಓ ಮೈ ಗಾಡ್, ವಾಟ್ ಎ ಮಿರಾಕಲ್ ಮ್ಯಾಮ್. ನಾನೇನೋ 1 ಇಯರ್ ಆಗುತ್ತೆ ಅನ್ಕೊಂಡೆ, 3 ಮಂತಲ್ಲೇ ನೀವು ವಾಕ್ ಮಾಡ್ತಾ ಇದ್ದೀರಾ. ಎಲ್ಲ ನನ್ನ ಸೊಸೆ ಕೈ ಗುಣನಪ್ಪ. ಇಂಥ ಸೊಸೆ ಪಡ್ಕೊಳಕ ನೀವು ಪುಣ್ಯ ಮಾಡಿರ್ತೀರ ಮ್ಯಾಮ್. ಓಕೆ ಬಾಯ್ ಮ್ಯಾಮ್, ಟೇಕ್ ರೆಸ್ಟ್. ನಮ್ಮ ಸಂಸಾರ ಆನಂದ